ಏನು ನಮ್ಮ ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ ನಮ್ಮ ಎಲ್ಲ ಸೈನಿಕರ ಹೋರಾಟಕ್ಕೆ ಏನು ಉಗ್ರಗಾಮಿಗಳ ಶಿಬಿರಗಳ ಮೇಲೆ ಭಾರತದ ವಾಯುಸೇನೆ ನುಗ್ಗಿ ನೂರಾರು ಉಗ್ರಗಾಮಿಗಳನ್ನು ಧ್ವಂಸ ಮಾಡಿರ್ತಕ್ಕಂಥದ್ದು, ಇಸ್ಲಾಮಾಬಾದಿಂದ ಹಿಡಿದು ಲಾಹೋರ್ವರೆಗೂ ನುಗ್ಗಿ ಅವರ ನಗರಗಳನ್ನು ಧ್ವಂಸ ಮಾಡಿ ಉಗ್ರವಾದದ ವಿರುದ್ಧವಾಗಿ ನಾವು ನಿರಂತರವಾಗಿ ಯುದ್ಧ ಮಾಡ್ತಾ ಇರ್ತೀವಿ ಅಂತೇಳಿ ಸಾರಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನಮ್ಮ ಭೂಸೇನೆ, ವಾಯುಸೇನೆ ಮತ್ತು ನೌಕಾಸೇನೆ ಮತ್ತು BSF, CRPF ಎಲ್ಲ ನೌಕಾಪಡೆಗಳು ಇವತ್ತು ದೇಶದ ತಂಟೆಗೆ ಬಂದರೆ ಪಾಕಿಸ್ತಾನಕ್ಕೆ ಉಳುಗಾಲವಿಲ್ಲ. ಪ್ರಪಂಚದ ಭೂಪಟದಲ್ಲಿ ಪಾಕಿಸ್ತಾನ ಅನ್ನೋ ಹೆಸರೇ ಇರಬಾರ್ದು ಅಂತೇಳಿ ನೋಡಿಸ್ಕೊಟ್ಟಿರ್ತಕ್ಕಂಥ ನಮ್ಮ ಭಾರತ ಸೈನಿಕರಿಗೆ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ನಾವು ಧನ್ಯವಾದಗಳನ್ನು ಹೇಳೋದ್ರ ಮುಖಾಂತರ ಇವತ್ತು ತಿರಂಗ ಯಾತ್ರೆಯನ್ನು ನಾವು ಕೋಲಾರ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ರೆ, ಇದಕ್ಕೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಮಾಜಿ ಸೈನಿಕರಿಂದ ಹಿಡಿದು ಎಲ್ಲರೂ ಒಟ್ಟಿಗೆ ಸೇರಿ, ವಿದ್ಯಾರ್ಥಿಗಳಿಂದ ಹಿಡಿದು ಎಲ್ಲರೂ ಒಟ್ಟಿಗೆ ಸೇರಿ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಓಂಶಕ್ತಿ ಚಲಪತಿಯರಿರ್ಬೋದು, ಮಾಜಿ ಶಾಸಕರಾದಂಥ ಮಂಜುನಾಥ್ ಗೌಡರು, ನಮ್ಮ ಸಂಪಂಗಿಯವರು, ಎಲ್ಲ ಹಿರಿಯ ಮುಖಂಡರುಗಳೆಲ್ಲ ಒಟ್ಟಿಗೆ ಸೇರಿ ಇವತ್ತು ನಾವಿದ್ದೇವೆ ಭಾರತ ಸೈನಿಕರ ಜೊತೆಯಲ್ಲಿ ಅಂತ ಹೇಳಿ ಭಾರತ ರಕ್ಷಣೆಗಾಗಿ ನಾಗರಿಕರು ಅನ್ನೋ ಒಂದು ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡು ನಾವು ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ಹೇಳೋದಿಷ್ಟೇ, ನಾವು ದೇಶಕ್ಕೋಸ್ಕರ ಪ್ರಾಣ ಕೊಡೋದಕ್ಕೆ ನಾವು ರೆಡಿಯಾಗಿದ್ರೆ ಕೋಲಾರ ಜಿಲ್ಲೆಯಲ್ಲಿ 5,000 ಮಾಜಿ ಸೈನಿಕರು ಮತ್ತು ಹಾಲಿ ಸೈನಿಕರು ಇದ್ದಾರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ. ಹಾಗಾಗಿ ನಾವು ಪಾಕಿಸ್ತಾನ POK ಏನಿದೆ ಅದನ್ನು ನಮ್ಮದಾಗಿಸ್ಕೊಳ್ಳೋವರೆಗೂ ನೀವು ನಿರಂತರವಾಗಿ ಹೋರಾಟ ಮಾಡ್ತಾ ಇರ್ರಿ. ಯಾರೇ